ಮಾತಾಡಿ ಅಲ್ಲ ಮಾತಾಡಿ. ನಾನು ಈಗ ಅಭಿವೃದ್ಧಿ ಸಮಿತಿ ಜಿಲ್ಲಾ ಸಲಹೆಗಾರರಾಗಿ ಪಿ ಕೆ ಯಾದವ್. ಇವತ್ತು ಸುದರ್ಶನ್ ಸರ್ಕಲ್ ಇಂದ ಸಂಪಿಗೆ ಗಂಟೆಗೆ ಅಂತ ಒಂದು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹಾಗೂ ನಮ್ಮ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯ ಪ್ರವೃತ್ತರಾಗಿದ್ದಾರೆ. ಹಾಗೂ ಕೊಡಗು ಅಭಿವೃದ್ಧಿ ಸಮಿತಿ ಎಲ್ಲ ಪದಾಧಿಕಾರಿಗಳಿಂದ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇದೇ ಥರ ನಮ್ಮ ಎಲ್ಲ ಊರು ಗ್ರಾಮಗಳು ಸ್ವಚ್ಛತೆಯಿಂದ ಇರಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಹೇಳಿ ಮಾತಾಡಿ, ಏನು ತೊಂದರೆ ಇಲ್ಲ. ನೋಡಿ, ಎಲ್ಲ ಸಾರ್ವಜನಿಕರಿಗೆ ತಿಳಿಯಪಡಿಸಿದೆ ಅಂತ ಹೇಳ್ತಾರೆ. ಕಸ ಹಾಕಿದ್ರೆ ಕಸ ತೆಗೆಯೋಕ್ಕೆ ಸಂಘ ಸಂಸ್ಥೆ ಇದೆ ಅಂತ ಹೇಳ್ಕೊಂಡು ನೀವು ಆ ಮನೋಭಾವ ನಡ್ಕೊಂಡು ಕಸ ಹಾಕಕ್ಕೆ ಹೋಗ್ಬೇಡಿ. ಸಂಘ ಸಂಸ್ಥೆಯವರು ನಮ್ಗೆ ಯಾರು ಸರ್ಕಾರದಿಂದ ಏನು ಸಂಬಳ ಕೊಡಲ್ಲ. ನಾವು ಯಾಕೆ ಅಂತ ಹೇಳಿದ್ರೆ ನಮ್ಮ ಊರು ಸ್ವಚ್ಛ ಸುಂದರ ಕೊಡಗಾಗಿರ್ಬೇಕು ಅಂತೇಳಿ ನಾವು ಒಂದು ಅಭಿಯಾನ ಮಾಡಿ ನಿಮಗೆಲ್ಲರೂ ಪ್ರೇರಣೆ ಆಗ್ತಾ ಇರೋದು. ಇದೇ ರೀತಿ ನಿಮ್ಮ ಮನೆಯಿಂದ ಒಬ್ಬೊಬ್ಬ ಅಟ್ಲೀಸ್ಟ್ ವಾರದಲ್ಲಿ ಒಬ್ಬೊಬ್ಬ ಯಾರಾದರೂ ಬಂದು ನಮ್ಮ ಜೊತೆ ಕೈ ಜೋಡಿಸಿ, ಸಾಧ್ಯ ಆದರೆ ಇಲ್ಲಾದರೆ ನಿಮ್ಮ ಕೈ ಜೋಡಿಸೋಕ್ಕಾಗಿಲ್ಲ ಅಂದರೆ ಕಸ ಮಾತ್ರ ದಯವಿಟ್ಟು ಯಾರು ರಸ್ತೆ ಬದಿಯಲ್ಲಿ ಹಾಕ್ಬೇಡಿ. ನಿಮ್ಮ ಮನೆಗೆ ಬರೋ ವಾಹನಗಳಿಗೆ ಹಾಕಿ ಅಂತೇಳಿ ನಾವು ಕೊಡಗು ಅಭಿವೃದ್ಧಿ ಸಮಿತಿ ಮುಖಾಂತರ ನಿಮ್ಮಲ್ಲಿ ಬೇಡಿಕೆ ಇಡ್ತಾ ಇದ್ದೀವಿ. ಮೇಡಮ್ ಮಹೇಶಣ್ಣ, ಹಾಂ ಹೇಳ್ತೀರಾ, ಮಾತಾಡ್ತೀರಾ? ಹಾಂ ಮಹೇಶಣ್ಣ. ಕೊಡಗು ಅಭಿವೃದ್ಧಿ ಸಮಿತಿಯ ವತಿಯಿಂದ ಇಂದು ಮಡಿಕೇರಿಯ ಸುದರ್ಶನ್ ವೃತ್ತದಿಂದ ಸಂಪಿಗೆಕಟ್ಟೆಯವರೆಗೆ ಏನು ಸ್ವಚ್ಛತಾ ಆಂದೋಲನವನ್ನು ಇಟ್ಕೊಂಡಿದ್ದೀವಿ. ಈ ಒಂದು ಸ್ವಚ್ಛತಾ ಆಂದೋಲನದಲ್ಲಿ ನಾವು ಇಲ್ಲಿರುವಂಥ ಸ್ಥಳೀಯರಿಗೆ ಮತ್ತೆ ಬರುವಂಥ ಪ್ರವಾಸಿಗರಿಗೆ ಎಲ್ರಿಗೂ ನೀಡುವಂಥ ಇದೊಂದು ಮಾಹಿತಿ ಏನು ಅಂತ ಹೇಳಿದ್ರೆ, ನೋಡಿ, ಕಸ ಇರ್ಲಿಕ್ಕೆ ಸಂಘ ಸಂಸ್ಥೆಗಳು, ನಗರಸಭೆಯವರು ಇವರೆಲ್ಲ ಪ್ರತಿದಿನ ಇರ್ತಾರೆ ಅಂತ ಹೇಳುವಂಥದ್ದನ್ನು ಮಾತ್ರ ಆ ಒಂದು ಮೂಢನಂಬಿಕೆಯನ್ನು ದೂರ ಇಟ್ಟು ದಯವಿಟ್ಟು ಯಾರೆಲ್ಲ ಪ್ರವಾಸಿಗರು ಬರ್ತಾರೆ ಅವರಿಗೂ ಕೂಡ ಇಲ್ಲಿರುವಂಥ ಹೋಮ್ ಸ್ಟೇಗಳಾಗಲಿ ರೆಸಾರ್ಟ್ಗಳಾಗಲಿ ಎಲ್ಲರೂ ಕೂಡ ಮಾಹಿತಿ ನೀಡಿ ಎಲ್ಲೂ ಕೂಡ ಅಲ್ಲಿ ಕಸ ಬಿಸಾಡಬಾರ್ದು ಅಂತ ಹೇಳೋದು. ಸ್ಥಳೀಯವಾಗಿರುವಂಥ ಜನರಿಗೆ ಕೂಡ ಹೇಳೋದು, ಕುಡಿದಂಥ ಬಿಯರ್ ಬಾಟಲ್ಗಳಿರ್ಬೋದು, ಲಿಕ್ಕರ್ ಬಾಟಲ್ ಇರ್ಬೋದು, ಅದನ್ನೆಲ್ಲ ರಸ್ತೆ ಬದಿಯಲ್ಲಿ ಬಿಸಾಡ್ಬಿಟ್ಟು ಹೋಗುವಂಥದ್ದು, ಬಾಕ್ಸಲ್ಲಿ ತುಂಬಿಸಿ, ಅಥವಾ ಮನೆಯಲ್ಲಿರುವಂಥ ಕಸವನ್ನು ತಂದು ಮೂಟೆ ಕಟ್ಟಿ ಇಲ್ಲಿ ಇಲ್ಲಿ ಎಲ್ಲರೂ ಕೇಳ್ತಾರೆ ಪ್ರವಾಸಿಗರು ಬಿಸಾಡ್ತಾರೆ. ಇಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತಿರೋದು ಸಂಪೂರ್ಣವಾಗಿ ಇರುವಂಥದ್ದೆಲ್ಲ ಮೂಟೆ ಕಟ್ಟಿ ಬಿಸಾಡಿರುವಂಥ ಕಸ. ಮೂಟೆ ಕಟ್ಟಿ ಬಿಸಾಡಲಿಕ್ಕೆ ಪ್ರವಾಸಿಗರು ಯಾರು ಬರೋದಿಲ್ಲ. ಇದು ಇಲ್ಲಿ ಸ್ಥಳೀಯವಾಗಿ ಇರುವಂತಹ ಮನೆಯವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಬರುವಂಥ ಸಂದರ್ಭದಲ್ಲಿ, ಟೌನಿಗೆ ಬರುವಂಥ ಸಂದರ್ಭದಲ್ಲಿ ಈ ಒಂದು ಕಸವನ್ನು ಮೂಟೆಯಲ್ಲಿ ಕಟ್ಟಿಬಿಟ್ಟು ಬಿಸಾಡ್ಬಿಟ್ಟು ಹೋಗ್ತಾ ಇದ್ದಾರೆ. ಅದು ಬಿಟ್ಟು ಇನ್ನು ಏನೂ ಅಲ್ಲ. ಯಾಕೆಂತಂದರೆ ಕಸವನ್ನು ವಿಂಗಡಣೆ ಮಾಡಬೇಕು, ಅದನ್ನು ಮಾಡಲಿಕ್ಕೆ ಅವರಿಂದ ಆಗ್ತಾ ಇಲ್ಲ. ಅವರು ಈ ಒಂದು ಸುಲಭವಾದ ದಾರಿಯಲ್ಲಿ ಇದನ್ನು ಮಾಡಿಬಿಟ್ಟು ಹೋಗ್ತಿದ್ದಾರೆ. ಇದರ ಬಗ್ಗೆ ಸ್ಥಳೀಯವಾಗಿರುವಂಥ ಜಿಲ್ಲಾಡಳಿತ ಆಗಲಿ ನಗರ ಆಡಳಿತ ಆಗಲಿ ಇವರು ಇದನ್ನು ಕ್ರಮ ಕೈಗೊಳ್ಳಬೇಕು. ಮತ್ತು ಪ್ರತಿದಿನ ಎಲ್ಲ ಸಂಘ ಸಂಸ್ಥೆಗಳು ಬಂದು ಹೀಗೆ ಸ್ವಚ್ಛತೆಯನ್ನು ಮಾಡಲಿಕ್ಕೆ ಯಾರು ಇರೋದಿಲ್ಲ, ಎಲ್ಲರಿಗೂ ಪುರ್ಸೋದಿಲ್ಲ. ಅವರಿಗೆ ಅವರದೇ ಆದಂಥ ಕೆಲಸಗಳಿರ್ತದೆ. ಧನ್ಯವಾದಗಳು. ನಗರಸಭೆಯವರಿಗೆ ಹೇಳ್ತಿರೋದು ಅಂತ ಹೇಳಿದ್ರೆ, ನಾವು ಅಲ್ಲಲ್ಲಿ ಕಟ್ಟಿ ಇಟ್ಟಿದ್ದೀವಿ, ಬಂದುಬಿಟ್ಟು ತಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ತಾ ಇದ್ದೀವಿ. ಎಲ್ಲ ಕಡೆ ಕಟ್ಟಿಟ್ಟಿದ್ದೀವಿ ನೋಡಿ, ಈ ಥರ ಪ್ಲಾಸ್ಟಿಕ್ ಕವರೆಲ್ಲ ಕಟ್ಟಿಟ್ಟಿದ್ದೀವಿ ಎಲ್ಲ ಕಡೆ. ತುಂಬ ಉಂಟು ಕಸ, ತುಂಬ ಉಂಟು. ಒಂದು 10-15 ಲಾರಿ ಕಸ ಉಂಟು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ, ಅಷ್ಟು ಉಂಟು ಕಸ ನೋಡಿ. ಆದಷ್ಟು ಬೇಗ ನಗರಸಭೆ ಪೌರ ಕಾರ್ಮಿಕರು ಬಂದುಬಿಟ್ಟು ಇದನ್ನು ತೆರವುಗೊಳಿಸಬೇಕಾಗಿ ನಾವು ಕೊಡಗು ಅಭಿವೃದ್ಧಿ ಸಮಿತಿ ವತಿಯಿಂದ ಕೇಳ್ಕೊತಾ ಇದ್ದೀವಿ.